अमरगाथे धरणि जाते साध्वी सीते सुचरिते सहन शक्ति पतिय भक्ति लोकमान्य वंदिते मंगलांगी महामाते नारी कुलके मादरी कष्टदेदुरु दुष्टरेदुरु सहिಸಿ ಗೆಲ್ಲುವ ಗುಣಸಿರಿ ಕುಲಕ್ಕೆ ಬೆಳಕು ತಂದ ಜಾನಕಿ ಸ್ವಯಂವರದಿ ಧನುವ ಮುರಿದ ರಾಮಚಂದ್ರನ ನಾಯಕಿ ಪಟ್ಟದರಸಿಯಾಗುವಂಥ ಭಾಗ್ಯ ಸಿಗುವ ಸಮಯದಿ ದಟ್ಟ ಅಡವಿಯ ಹೊಕ್ಕಿ ನಡೆದಳು ಪತಿಯ ಜೊತೆಗೆ ಪ್ರೇಮದಿ ಪ್ರೇಮ ಪೂರ್ಣೆ ತ್ಯಾಗಶೀಲೆ ಸೂರ್ಯ ಕುಲಕ್ಕೆ ಜ್ಯೋತಿಯು ಉರಿವ ಬೆಂಕಿ ಸುಡದು ಇವಳ ನೀತಿಗಂಥ ಶಕ್ತಿಯು ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ ಸೀತೆ ಮಾತೆ ನಾನು ನಿನ್ನೊಡನೆ ಯುದ್ಧ ಮಾಡುವ ಅಭಿಲಾಷೆಯಿಂದ ಬಂದೆ. ಆದರೆ ನೀನು ಯುದ್ಧವನ್ನೇ ಮುಗಿಸಿಬಿಟ್ಟೆಯಲ್ಲ. ನನಗೀಗ ಬೇಕಾಗಿರುವುದು ಯುದ್ಧವಲ್ಲ, ನಿನ್ನ ಸ್ನೇಹ. ಆಗಬಹುದು ರಾಕ್ಷಸೇಂದ್ರ, ಇನ್ನು ಮುಂದೆ ನೀನು ನನ್ನ ಮಿತ್ರ. ಸೀತೆಯನ್ನು ಹುಡುಕುವ ಸಲುವಾಗಿಯೇ ನಮ್ಮನ್ನು ದಕ್ಷಿಣ ದಿಕ್ಕಿಗೆ ಕಳುಹಿಸಿದ್ದಾನೆ. ನಾವಂತೂ ಎಲ್ಲ ಕಡೆ ಹುಡುಕಿ ಹುಡುಕಿ ವಿಫಲರಾಗಿದ್ದೇವೆ. ಹೀಗೆ ನಾವು ಹುಡುಕುತ್ತಿರುವಾಗ ಬಾಯಾರಿಕೆಯಿಂದ ಒಂದು ಬಿಲವನ್ನು ಪ್ರವೇಶಿಸಿದೆವು. ವಾಸ್ತವವಾಗಿ ಈ ಬಿಲವನ್ನು ಪ್ರವೇಶಿಸಿದ ಮೇಲೆ ಜೀವಸಹಿತ ಹೊರಗೆ ಹೋಗುವುದು ದುಸ್ತರ. ಆದರೆ ನಿಮ್ಮ ಗುಣ ವರ್ತನೆಗಳನ್ನು ಕಂಡು ನನಗೆ ಸಂತೋಷವಾಗಿದೆ. ನಿಯಮಾನುಷ್ಠಾನ ಮತ್ತು ತಪಸ್ಸಿನ ಫಲದಿಂದ ನಾನು ಪಡೆದ ಪುಣ್ಯದ ಪ್ರಭಾವದಿಂದ ನೀವೆಲ್ಲ ಗುಹೆಯಿಂದ ಹೊರಗೆ ಹೋಗುವಂತೆ ಮಾಡುತ್ತೇನೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಸೀತೆಯ ಸುಳಿವೂ ಸಿಗಲಿಲ್ಲ. ರಾಜ ವಿಧಿಸಿದ್ದ ಸಮಯದ ಅವಧಿಯೂ ಮುಗಿದು ಹೋಗಿದೆ. ಹಿಂದಿರುಗಿದರೆ ರಾಜಕೋಪಕ್ಕೆ ಗುರಿಯಾಗಬೇಕಾಗುತ್ತದೆ. ಆದ್ದರಿಂದ ಇಲ್ಲಿಯೇ ಪ್ರಾಯೋಪವೇಶ ಮಾಡಿ ಪ್ರಾಣತ್ಯಾಗ ಮಾಡಬೇಕೆಂದು ನಿರ್ಧರಿಸಿದ್ದೇನೆ. ವಾನರರೇ, ರಾವಣನು ಸಂಹರಿಸಿದ ಆ ಜಟಾಯುವೇ ನನ್ನ ಪ್ರೀತಿಯ ತಮ್ಮ. ಅವನನ್ನು ವಧಿಸಿದ ಆ ರಾಕ್ಷಸ ರಾವಣನ ಮೇಲೆ ನನ್ನ ಕೋಪ ಕುದಿಯುತ್ತಿದೆ. ಆದರೇನು ಮಾಡಲಿ, ನಾನು ವೃದ್ಧ, ಜೊತೆಗೆ ನನಗೆ ರೆಕ್ಕೆಗಳಿಲ್ಲ. ಸಂಪಾತಿ, ಸಮಾಧಾನ ಮಾಡಿಕೊ. ಜಟಾಯು ನಿನ್ನ ಸೋದರನೆಂದು ತಿಳಿದು ನಮಗೂ ವ್ಯಥೆಯಾಗಿದೆ. ಸಂಪಾತಿ, ನಿನ್ನ ಈ ರೆಕ್ಕೆಗಳಿಗೇನಾಯ್ತು? ಹಿಂದೆ ವೃತಾಸುರನನ್ನು ಇಂದ್ರ ಸಂಹರಿಸಿದ ಸಮಯದಲ್ಲಿ ನಾನು ಜಟಾಯುವು ಒಬ್ಬರ ಮೇಲೆ ಒಬ್ಬರು ಹುರುಡು ಕಟ್ಟಿಕೊಂಡು ಸೂರ್ಯನವರೆಗೂ ಹಾರಿ ಹೋದೆವು.
ಸೂರ್ಯನ ಪ್ರಖರ ಕಿರಣಗಳ ತಾಪಕ್ಕೆ ಜಟಾಯು ಸಂಕಟ ಪಡುವುದನ್ನು ಕಂಡು ಅವನನ್ನು ರಕ್ಷಿಸಲು ನಾನು ನನ್ನ ರೆಕ್ಕೆಗಳಿಂದಲೇ ಅವನನ್ನು ಮುಚ್ಚಿಬಿಟ್ಟೆ. ಆಗ ನನ್ನ ರೆಕ್ಕೆಗಳು ಪೂರ್ತಿಯಾಗಿ ಸುಟ್ಟು ಹೋದವು. ನಾನು ಆ ಕ್ಷಣದಲ್ಲಿ ವಿಂಧ್ಯ ಪರ್ವತದ ಈ ತಪ್ಪಲಿನಲ್ಲಿ ಬಂದು ಬಿದ್ದೆ. ಅಂದಿನಿಂದ ಇಲ್ಲಿಯೇ ವಾಸ ಮಾಡುತ್ತಿದ್ದೇನೆ. ನನ್ನ ತಮ್ಮನ ಸಮಾಚಾರವೇ ತಿಳಿದಿರಲಿಲ್ಲ. ಪಕ್ಷಿರಾಜ, ಈಗ ನಿನಗೆ ಎಲ್ಲವೂ ತಿಳಿದಿದೆ. ಆ ರಾಕ್ಷಸ ರಾವಣನ ಅರಮನೆ ಎಲ್ಲಿದೆ? ಆ ದುರಾತ್ಮನ ನೆಲೆ ಹತ್ತಿರವಿರುವುದೋ ದೂರವಿರುವುದೋ ನೀನೇ ಹೇಳು. ವಾನರ ಶ್ರೇಷ್ಠ, ನಾನು ಮಾತಿನಿಂದ ಮಾತ್ರ ನಿಮಗೆ ಸಹಾಯ ಮಾಡಬಲ್ಲೆ. ಅದೇ ಈಗ ನಮಗೆ ಅತ್ಯಂತ ಅಮೂಲ್ಯ ಪಕ್ಷಿರಾಜ. ನನಗೆ ಜಲಪ್ರಧಾನ ಲೋಕಗಳು ಗೊತ್ತು. ಬೇರೆ ಎಲ್ಲ ಲೋಕಗಳ ವಿಷಯವೂ ನನಗೆ ತಿಳಿದಿದೆ. ಅಂದರೆ ನಿನಗೆ ಸೀತಾದೇವಿ ಇರುವ ಸ್ಥಳವು ತಿಳಿದಿದೆಯೇ? ನನಗೂ ಕಡೆಗಾಲ ಸಮೀಪಿಸಿದೆ. ಅಷ್ಟರಲ್ಲಿ ನಾನು ಹೇಳಬೇಕಾದುದನ್ನು ಹೇಳಬೇಕು. ದುರಾತ್ಮನಾದ ರಾವಣ ಒಬ್ಬ ಸುಂದರ ತರುಣಿಯನ್ನು ಸೆಳೆದೊಯ್ಯುತ್ತಿರುವುದನ್ನು ನಾನು ನೋಡಿದೆ. ಆ ತರುಣಿ ದುಃಖದಿಂದ ಹೇ ರಾಮ, ಹೇ ಲಕ್ಷ್ಮಣ ಎಂದು ಆರ್ತನಾದ ಮಾಡುತ್ತಿದ್ದಳು. ಲಕ್ಷ್ಮಣ, ಸ್ವಾಮಿ, ಕಾಪಾಡಿ ನನ್ನನ್ನು. ವಿಶ್ವವಸು ಮುನಿಯ ಮಗ ಕುಬೇರನ ತಮ್ಮನಾದ ರಾವಣನೆಂಬ ರಾಕ್ಷಸ ಲಂಕೆಯಲ್ಲಿ ವಾಸ ಮಾಡುತ್ತಿದ್ದಾನೆ. ಆ ಲಂಕೆ ಎಲ್ಲಿದೆ ಪಕ್ಷಿರಾಜ? ಈ ಸಮುದ್ರ ತೀರದಿಂದ 100 ಯೋಜನ ದೂರದಲ್ಲಿ ದೇವಶಿಲ್ಪಿ ವಿಶ್ವಕರ್ಮನಿಂದ ನಿರ್ಮಿತವಾದ ಆ ಸುಂದರ ಪಟ್ಟಣ ಆ ಲಂಕೆ. ಸಮುದ್ರವನ್ನು ದಾಟಿ ನೀವು ಅಲ್ಲಿಗೆ ಹೋದರೆ ಸೀತೆಯನ್ನು ಖಂಡಿತ ಕಾಣುವಿರಿ. ಖಂಡಿತವೇ? ನನ್ನ ದಿವ್ಯ ದೃಷ್ಟಿಯಿಂದ ಹೇಳುತ್ತಿದ್ದೇನೆ. ಖಂಡಿತ ಸೀತೆ ಅಲ್ಲಿದ್ದಾಳೆ. ರಾಕ್ಷಸಿಯರ ಕಾವಲಿನಲ್ಲಿದ್ದಾಳೆ. ಹೌದು ವಾನರ ಶ್ರೇಷ್ಠರೇ, ನಾನು ರಾವಣನನ್ನು ಸೀತೆಯನ್ನು ಕಾಣುತ್ತಿದ್ದೇನೆ. ಬೇಗ ಹೊರಡಿ. ರಾವಣನನ್ನು ವಧಿಸಿದರೆ ನನ್ನ ತಮ್ಮನ ಸಾವಿಗೆ ಪ್ರತೀಕಾರ ತೀರಿಸಿದಂತಾಗುತ್ತದೆ. ಪಕ್ಷಿರಾಜ, ರೆಕ್ಕೆ ಇದ್ದಿದ್ದರೆ ನೀನೇ ಆ ರಾವಣನನ್ನು ಧೂಳಿಪಟ ಮಾಡುತ್ತಿದ್ದೆ. ನನ್ನ ಪುತ್ರನೇ ಆ ಕೆಲಸ ಮಾಡಬಹುದಾಗಿತ್ತು. ನಿನ್ನ ಪುತ್ರನೇ? ಹೌದು, ಸುಪಾರ್ಶ್ವ ಅವನ ಹೆಸರು. ಅವನು ರಾವಣನನ್ನು ಅಡ್ಡಗಟ್ಟಿದರೂ ಮನ್ನಿಸಿ ಬಿಟ್ಟು ಬಿಟ್ಟ. ಪಾಪ, ಬಹಳ ಬೇಡಿಕೊಳ್ಳುತ್ತಿದ್ದಾನೆ. ನನ್ನ ಪರಾಕ್ರಮಕ್ಕೆ ನನ್ನ ತಂದೆಗಾಗಿ ಆಹಾರ ಗಳಿಸುವುದೇನೋ ಕಷ್ಟವಾಗುವುದಿಲ್ಲ. ಇವನು ದೈನ್ಯದಿಂದ ಬೇಡುತ್ತಿದ್ದಾನೆ. ಇವನಿಂದ ಈ ಹೆಂಗಸನ್ನು ಕಿತ್ತುಕೊಳ್ಳುವುದು ನ್ಯಾಯವಲ್ಲ. ಏನನ್ನು ಯೋಚಿಸುತ್ತಿರುವ ಪಕ್ಷಿರಾಜ? ದಯಮಾಡಿ ನಮ್ಮನ್ನು ಬಿಟ್ಟು ಬಿಡು. ಆಗಲಿ, ನಿನ್ನ ವಿನಯದಿಂದ ನಾನು ಸಂತುಷ್ಟಗೊಂಡಿದ್ದೇನೆ. ನೀನಿನ್ನು ಹೋಗಬಹುದು. ದಯಾಗುಣ ಸಂಪನ್ನನಾದ ಪಕ್ಷಿರಾಜ, ನಿನಗೆ ನಮೋ ನಮಃ. ಆಹಾ, ಮಹಾಮುನಿ ನಿಶಾಕರನ ಅನುಗ್ರಹದಿಂದ ನನ್ನ ಸುಟ್ಟು ಹೋದ ರೆಕ್ಕೆಗಳು ಮತ್ತೆ ಹುಟ್ಟುಕೊಂಡಿವೆ. ಇದು ಶುಭ ಸೂಚನೆ. ನಿಜವಾಗಲೂ ಇದು ಅಚ್ಚರಿ ಉಂಟು ಮಾಡುತ್ತಿದೆ ಪಕ್ಷಿರಾಜ. ನಮ್ಮ ನಿರಾಶೆ ಎಲ್ಲ ಮಾಯವಾಗುತ್ತಿದೆ. ನಿರಾಶೆಯನ್ನು ಮರೆತು ಬಿಡಿ. ವಿಷಾದ ಪೌರುಷವನ್ನು ಹಾಳು ಮಾಡುತ್ತದೆ. ಹೇಳಿ, ಎದ್ದೇಳಿ. ಉತ್ಸಾಹದಿಂದ ಪ್ರಯತ್ನಿಸುವವನಿಗೆ ಪುರುಷಾರ್ಥಗಳು ಸಿದ್ಧಿಸುತ್ತವೆ. ನಿಮ್ಮ ಪ್ರಯತ್ನದಲ್ಲಿ ನೀವು ಖಂಡಿತ ಕೃತಕೃತ್ಯರಾಗುತ್ತೀರಿ. ನಿಮಗೆ ಮಂಗಳವಾಗಲಿ. ವಾನರ ಶ್ರೇಷ್ಠ, ಸಂಪಾತಿಯ ಉತ್ಸಾಹದಾಯಕವಾದ ಮಾತುಗಳನ್ನು ಕೇಳಿದ ಮೇಲೆ ಸೀತಾನ್ವೇಷಣೆಗೆ ನಿಮ್ಮಲ್ಲಿ ಹೊಸ ಚೈತನ್ಯ ಉಂಟಾಗಿದೆಯಲ್ಲವೇ? ಹೌದು ಹೌದು ಹೌದು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಸುಗ್ರೀವ, ಜೈ ಸುಗ್ರೀವ. ಸಂಪಾತಿಯ ಮಾತಿನಿಂದ ಸೀತೆ ಲಂಕೆಯಲ್ಲಿರುವುದು ಖಚಿತವಾಗಿದೆ. ಆ ಲಂಕಾ ದ್ವೀಪ ಎಲ್ಲಿದೆ ಎಂಬುದೂ ತಿಳಿದಿದೆ. ಆ ಲಂಕೆಯನ್ನು ಸೇರಬೇಕೆಂದರೆ
ನಾವು ಈ ಸಾಗರವನ್ನು ದಾಟಲೇಬೇಕು. ಹೌದು, ಈ ಸಾಗರವನ್ನು ದಾಟಿದರೆ ಲಂಕೆಗೆ ಹೋಗಬಹುದು. ಅಲ್ಲಿ ಸೀತಾದೇವಿಯನ್ನು ಕಾಣಬಹುದು. ಇದು ಅಂತಿಂಥ ಸಾಗರವಲ್ಲ, 100 ಯೋಜನ ವಿಸ್ತಾರವುಳ್ಳ ಮಹಾಸಾಗರ. ನಮ್ಮಲ್ಲಿರುವ ಯಾವ ವೀರ ಈ ಸಾಗರವನ್ನು ದಾಟಬಲ್ಲ? ಸುಗ್ರೀವ ರಾಜ ರಾಮನಿಗೆ ಕೊಟ್ಟ ಮಾತನ್ನು ಯಾರು ಸತ್ಯ ಮಾಡಬಲ್ಲರು? ಈ ಮಹಾಕಾರ್ಯವನ್ನು ಸಾಧಿಸಿ ನಮಗೆಲ್ಲ ಮರಣದ ಮಹಾಭಯದಿಂದ ಪಾರು ಮಾಡಬಲ್ಲ ಧೀರ ಯಾರು? ಯಾರು ಕಾರ್ಯಸಿದ್ಧಿ ಮಾಡಿಕೊಂಡು ನಾವೆಲ್ಲ ಮತ್ತೆ ಮನೆ ಸೇರಿ ಹೆಂಡತಿ ಮಕ್ಕಳನ್ನು ಸೇರುವಂತೆ ಮಾಡಬಲ್ಲರು? ವಾನರ ಶ್ರೇಷ್ಠರೇ, ಯಾವ ವೀರನ ಮಹಾಸಾಹಸದಿಂದ ನಾವು ಕಾರ್ಯಸಿದ್ಧಿ ಮಾಡಿಕೊಂಡು ಪರಮ ಸಂತೋಷದಿಂದ ರಾಮ ಲಕ್ಷ್ಮಣ ಸುಗ್ರೀವರ ಸಮ್ಮುಖಕ್ಕೆ ಹೋಗುತ್ತೇವೆ. ನಮ್ಮಲ್ಲಿ ಈ ಮಹಾಸಾಗರವನ್ನು ದಾಟುವ ಸಾಮರ್ಥ್ಯವುಳ್ಳವರಿದ್ದಾರೆ. ಅವರು ತಮ್ಮ ಅಪೇಕ್ಷೆಯನ್ನು ವ್ಯಕ್ತಪಡಿಸಲಿ. ವಾನರ ಶ್ರೇಷ್ಠರೇ, ನೀವೆಲ್ಲ ಪರಮ ಸಾಹಸಿಗಳು, ಶಕ್ತಿವಂತರೆಂದು ನನಗೆ ಗೊತ್ತು. ನಿಮ್ಮ ಪರಾಕ್ರಮವನ್ನು ಪ್ರದರ್ಶನ ಮಾಡುವ ಉತ್ತಮ ಅವಕಾಶ ಈಗ ನಿಮಗೆ ಲಭಿಸಿದೆ. ನಿಮ್ಮಲ್ಲಿ ಯಾರು ಎಷ್ಟು ದೂರ ಹಾರಲು ಸಮರ್ಥರಾಗಿರುವರೆಂದು ಹೇಳಿ. ಹೌದು, ಯಾವ ಹಿಂಜರಿಕೆ ಸಂಕೋಚವಿಲ್ಲದೆ ಹೇಳಿ. ಇದರಲ್ಲಿ ಯಾವ ಅಪಮಾನವೂ ಇಲ್ಲ. ಗಜ, ನೀನು ಹೇಳು. ನಾನು 10 ಯೋಜನ ದೂರ ಹಾರಬಲ್ಲೆ. ಗವಾಕ್ಷ, ನಾನು 20 ಯೋಜನ ದೂರವನ್ನು ಹಾರಬಲ್ಲೆ. ಗವಾಯು, ನಾನು 30 ಯೋಜನ ದೂರವನ್ನು ಹಾರಬಲ್ಲೆ ಮಹಾರಾಜ. ಶರಭ, ನೀನು ಹೇಳು. ಯುವರಾಜ, ನಾನು 40 ಯೋಜನವನ್ನು ಹಾರಬಲ್ಲೆ. ಮೈಂದ, ನಾನು 60 ಯೋಜನ ಹಾರಬಲ್ಲೆ. ದ್ವಿವಿಧ, ನಾನು 70 ಯೋಜನ ಹಾರಬಲ್ಲೆ. ಸುಷೇಣ, ನನ್ನ ಸಾಮರ್ಥ್ಯ 80 ಯೋಜನ. ಮಿತ್ರರೇ, ನೀವೆಲ್ಲ ನಿಮ್ಮ ನಿಮ್ಮ ಸಾಮರ್ಥ್ಯವನ್ನು ತಿಳಿಸಿದ್ದು ಒಳ್ಳೆಯದಾಯಿತು. ಆದರೆ ಈ ಮಹಾಸಾಗರವನ್ನು ದಾಟಲು ಇಷ್ಟು ಸಾಮರ್ಥ್ಯ ಸಾಲದು. ಮಹಾತ್ಮ ಜಾಂಬವಂತ, ನಿನಗೂ ಅಪಾರವಾದ ಹಾರುವ ಶಕ್ತಿ ಇದೆ ಎಂದು ನಾನು ಕೇಳಿದ್ದೇನೆ. ನಿಜ ಅಂಗದ, ನನಗೆ ಆ ಸಾಮರ್ಥ್ಯವಿತ್ತು. ಆದರೆ ಈಗ ನಾನು ವೃದ್ಧ. ಸಾಧಿಸಬೇಕಾಗಿರುವ ಕಾರ್ಯವನ್ನು ಉತ್ಪ್ರೇಕ್ಷಿಸುವಂತಿಲ್ಲ. ಸೀತಾದೇವಿಯ ಅನ್ವೇಷಣೆ ಸುಗ್ರೀವನ ಆಜ್ಞೆ. ಜೊತೆಗೆ ಅದು ನಮ್ಮೆಲ್ಲರ ಪ್ರತಿಷ್ಠೆಯ ಪ್ರಶ್ನೆ. ಏನು ಮಾಡಲಿ? ಈಗ ನಾನು ಎಷ್ಟು ದೂರ ಹಾರಬಲ್ಲನೆಂದರೆ 100 ಯೋಜನ ಹಾರಬಲ್ಲೆಯಲ್ಲವೇ? ಇಲ್ಲ ಮಿತ್ರ, ನಾನು ಈಗ 90 ಯೋಜನ ಮಾತ್ರ ಹಾರಬಲ್ಲೆ. ನಾನು ಯುವಕನಾಗಿದ್ದಾಗ ಆ ಪರಾಕ್ರಮವೇ ಬೇರೆ. ಅಂದರೆ ಮಿತ್ರ, ಬಲಿಚಕ್ರವರ್ತಿಯ ಬಳಿ ಶ್ರೀಮನ್ನಾರಾಯಣ ವಾಮನ ರೂಪದಲ್ಲಿ ಬಂದು 3 ಪಾದಗಳಷ್ಟು ಭೂಮಿಯನ್ನ ದಾನ ಕೇಳಿ ಪಡೆದ. ಕೂಡಲೇ ವಾಮನ ತ್ರಿವಿಕ್ರಮನಾಗಿ 1 ಪಾದದಿಂದ ಭೂಲೋಕವನ್ನು, ಇನ್ನೊಂದು ಪಾದದಿಂದ ದೇವಲೋಕವನ್ನು ಆವರಿಸಿ ಸರ್ವತ್ರ ವ್ಯಾಪಿಸಿಕೊಂಡು ಬಿಟ್ಟ. ಅಂಥ ಸರ್ವವ್ಯಾಪಕನಾಗಿದ್ದ ತ್ರಿವಿಕ್ರಮ ಮೂರ್ತಿಯನ್ನು ನಾನು ಆಗ ಪ್ರದಕ್ಷಿಣೆ ಮಾಡಿದ್ದೆ. ಆಹಾ, ಅದ್ಭುತ ಅದ್ಭುತ ಜಾಂಬವಂತ. ತ್ರಿವಿಕ್ರಮನನ್ನೇ ಪ್ರದಕ್ಷಿಣೆ ಮಾಡಿದ ನಿನಗೆ 100 ಯೋಜನ ಸಮುದ್ರವನ್ನು ದಾಟುವುದು ದೊಡ್ಡದೇನಲ್ಲ. ಕಷ್ಟವಿದೆ ಅಂಗದ. ವೃದ್ಧನಾದ ನನ್ನಲ್ಲಿ ಈಗ ಅಂದಿನ ಪರಾಕ್ರಮವಿಲ್ಲ. ನನ್ನ ಶಕ್ತಿ ಈಗ 90 ಯೋಜನ ಅಷ್ಟೇ. ಅಷ್ಟರಿಂದ ಸೀತಾನ್ವೇಷಣೆಯ ಕಾರ್ಯ ಕೈಗೂಡುವುದಿಲ್ಲ. ಏನು ಮಾಡುವುದು? ಅಂಗದ, ನಿನ್ನ ಸಾಮರ್ಥ್ಯವೆಷ್ಟೆಂದು ಹೇಳು. ಮಿತ್ರರೇ, ನಾನು 100 ಯೋಜನ ದೂರ ಹಾರಬಲ್ಲೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಆದರೆ ಮತ್ತೆ 100 ಯೋಜನ ಹಾರಿ ಹಿಂದಕ್ಕೆ ಬರುವ ಸಾಮರ್ಥ್ಯ ಇದೆಯೋ ಇಲ್ಲವೋ ಎಂದು ನನಗೆ ಖಚಿತವಿಲ್ಲ. ಭಲೆ ಅಂಗದ, ನಿನ್ನ ಸಾಮರ್ಥ್ಯವೇನೆಂದು ನನಗೆ ಗೊತ್ತು. 100 ಅಲ್ಲ, 1000 ಯೋಜನ ದೂರ ನೀನು ಹಾರಿ ಹೋಗಬಲ್ಲೆ. ಹಾಗೆ ಹಿಂದಿರುಗಿ ಬರಬಲ್ಲೆ. ಆದರೆ ನಮ್ಮ ನಾಯಕನಾಗಿರುವ ನೀನು ಹೋಗುವುದು ನನಗೆ ಸಮ್ಮತವಿಲ್ಲ. ಹೌದು ಯುವರಾಜ, ಆಜ್ಞೆ ಮಾಡುವ ಅಧಿಕಾರ ನಿನಗಿದೆ. ಆದರೆ ನೀನೇ ಹೋಗುವುದು ಸರಿಯಲ್ಲ. ನಾಯಕನಾದವನನ್ನು ಉಳಿದವರೆಲ್ಲ ರಕ್ಷಿಸುವುದು ಕರ್ತವ್ಯ. ಆದರೆ 100 ಯೋಜನ ಸಮುದ್ರವನ್ನು ದಾಟಿ ಸೀತೆ ಇರುವ ಸ್ಥಳಕ್ಕೆ ಯಾರೂ ಹೋಗುವುದಿಲ್ಲವೆಂದರೆ ಬೇರೆ ದಾರಿ ಏನಿದೆ? ಅದಂತೂ ಸತ್ಯವಾದ ಮಾತು. ಎಲ್ಲರೂ ತಮ್ಮ ತಮ್ಮ ಹಾರುವ ಶಕ್ತಿಯನ್ನು ಹೇಳಿದ್ದಾರೆ. ಹಾಗಂದ ಮೇಲೆ ಅನ್ಯ ಮಾರ್ಗವಿಲ್ಲ ಜಾಂಬವಂತ.
ಸುಗ್ರೀವನ ಆಜ್ಞೆಯನ್ನು ಪಾಲಿಸದಿದ್ದರೆ ನಾನು ಮತ್ತೆ ಪ್ರಾಯೋಪವೇಶದ ಆಲೋಚನೆಯನ್ನೇ ಮಾಡಬೇಕಾಗುತ್ತದೆ. ಹತಾಶನಾಗಬೇಡ ಅಂಗದ ಕುಮಾರ, ಎದ್ದೇಳು. ಈಗ ನೀನೇ ಮುಂದಿನ ದಾರಿ ತಿಳಿಸು ಜಾಂಬವಂತ. ಅಂಗದ, ಸೀತಾನ್ವೇಷಣೆಯ ಮಹಾಕಾರ್ಯವನ್ನು ಸಾಧಿಸಬಲ್ಲ ಮಹಾವೀರನನ್ನು ನಾನು ಸಮುದ್ರ ಲಂಘನಕ್ಕೆ ಪ್ರಚೋದಿಸುತ್ತೇನೆ. ಬನ್ನಿ ನನ್ನ ಜೊತೆ. ಜೈ ಶ್ರೀರಾಮ್, 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 ಜೈ ಶ್ರೀರಾಮ್. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಹನುಮಂತ, ಶ್ರೀರಾಮ್, ಅಂಜನಾಸುತ, ಜೈ ಶ್ರೀರಾಮ್, ಜೈ ಶ್ರೀರಾಮ್, ವಾಯುಪುತ್ರ ಆಂಜನೇಯ, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಮಹಾವೀರ ಮಾರುತಿ, ಸರ್ವಶಾಸ್ತ್ರ ವಿಶಾರದ, ಮಹಾಜ್ಞಾನಿ, ಅಖಂಡ ಬ್ರಹ್ಮಚಾರಿಯಾದ ಮಹಾತ್ಮ, ತೇಜಸ್ಸಿನಲ್ಲಿ, ಬಾಹುಬಲದಲ್ಲಿ ನಿನಗೆ ಸಮನಾರು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಏಕಾಗ್ರ ಚಿತ್ತನಾದ ನಿನ್ನ ತಪಸ್ಸು ಯಾವ ಮಹರ್ಷಿಯ ತಪಸ್ಸಿಗೂ ಕಡಿಮೆ ಇಲ್ಲ. ಏಳು ಹನುಮಂತ, ಎಚ್ಚರಗೊಳ್ಳು. ನಿನ್ನ ಸಮಾಧಿ ಸ್ಥಿತಿಯಿಂದ ಹೊರಬಂದು ಕಣ್ಣು ತೆರೆದು ನೋಡು. ವಾನರ ಸಮೂಹವೆಲ್ಲ ನಿನ್ನ ಮಾರ್ಗದರ್ಶನಕ್ಕಾಗಿ ಕಾತುರದಿಂದ ಕಾದಿದೆ. ಎಚ್ಚರವಾಗು ಮಾರುತಿ. ಜೈ ಶ್ರೀರಾಮ್, ಜೈ ಹನುಮಾನ್, 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 ಜೈ ಶ್ರೀರಾಮ್. ಜಾಂಬವಂತ, ನನ್ನನ್ನು ನನ್ನ ಪರಾಕ್ರಮಗಳನ್ನು ಹೊಗಳುತ್ತಿರುವೆಯಾ? ಇಲ್ಲ ಜಾಂಬವಂತ, ಶ್ರೀರಾಮನಿಗೆ ಸಮನಾದ ಪರಾಕ್ರಮಿ ಈ 7 ಲೋಕಗಳಲ್ಲಿ ಯಾರೂ ಇಲ್ಲ. ನಾನು ಕೇವಲ ಆ ಪರಮ ಪಾವನ ಮೂರ್ತಿ ಶ್ರೀರಾಮನ ದಾಸಾನುದಾಸ. ಆಹಾ, ಎಂಥ ನಿಷ್ಠೆ, ಎಂಥ ಭಕ್ತಿ! ಧನ್ಯ ಹನುಮ, ಧನ್ಯ. ಮಾರುತಿ, ನಿನ್ನ ಈ ಅನುಪಮವಾದ ಭಕ್ತಿಯೇ ನಿನ್ನ ಶಕ್ತಿ. ಗರುಡನ ರೆಕ್ಕೆಗಳಲ್ಲಿ ಇರುವಷ್ಟೇ ಬಲ ನಿನ್ನ ಭುಜಗಳಲ್ಲಿದೆ. ಗರುಡನ ವೇಗ ಪರಾಕ್ರಮಗಳಿಗಿಂತ ನಿನ್ನ ವೇಗ ಪರಾಕ್ರಮಗಳು ಕಡಿಮೆ ಇಲ್ಲ ಆಂಜನೇಯ. ನಿನ್ನ ಸತ್ವ ತೇಜಸ್ಸುಗಳು ಅಪಾರ. ನಿನ್ನ ಸಾಮರ್ಥ್ಯವೇನೆಂದು ನಿನಗೇ ತಿಳಿದಿಲ್ಲ. ಏನು? ನನ್ನ ಸಾಮರ್ಥ್ಯವೇನೆಂದು ನನಗೇ ತಿಳಿದಿಲ್ಲವೇ? ಹಾಗೆ ಅನಿಸುತ್ತಿದೆ ಮಾರುತಿ. ನಿನ್ನ ತಂದೆ ಕೇಸರಿ ಎಂಥ ವೀರ. ನೀನು ವಾಯುದೇವನ ವರಪ್ರಸಾದ. ತೇಜಸ್ಸಿನಲ್ಲಿ, ಪರಾಕ್ರಮದಲ್ಲಿ ನೀನು ವಾಯುದೇವನಿಗೆ ಅನುರೂಪನಾಗಿರುವೆ. ವಾಯುದೇವನಷ್ಟೇ ವೇಗವಾಗಿ ನೀನು ಲೋಕಲೋಕಗಳಲ್ಲಿ ಸಂಚರಿಸಬಲ್ಲೆ. 100 ಯೋಜನವುಳ್ಳ ಈ ಸಾಗರವನ್ನು ದಾಟುವ ಮಹಾವೀರರು ನಮ್ಮಲ್ಲಿ ಯಾರೂ ಇಲ್ಲ. ದಾಟದಿದ್ದರೆ ಸೀತಾಮಾತೆಯನ್ನು ಕಾಣುವಂತೆಯೂ ಇಲ್ಲ. ಈಗ ಅದೇ ನಮ್ಮೆಲ್ಲರಿಗೂ ಚಿಂತೆಯಾಗಿದೆ ಹನುಮಂತ. ಹೌದು ಮಾರುತಿ, ಈಗ ನಮ್ಮ ಸ್ಥಿತಿ ಶೋಚನೀಯವಾಗಿದೆ. ನಾನಂತೂ ಮತ್ತೆ ಪ್ರಾಯೋಪವೇಶ ಮಾಡಿ ಪ್ರಾಣತ್ಯಾಗ ಮಾಡಬೇಕೆಂದು ಯೋಚಿಸಿದ್ದೇನೆ. ಈಗ ನೀನೇ ನಮ್ಮನ್ನು ರಕ್ಷಿಸಬೇಕು. ರಾಮ, ಲಕ್ಷ್ಮಣ, ಸುಗ್ರೀವರಿಗೆ ಸಂತೋಷ ಉಂಟು ಮಾಡುವ ಶಕ್ತಿ ಇರುವುದು ನಿನ್ನೊಬ್ಬನಿಗೆ ಮಾತ್ರ ಹನುಮಂತ. ಜಯ
ಆಂಜನೇಯ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಪರ್ವತ ಶ್ರೇಷ್ಠ ಮೈನಾಕ, ಶ್ರೀರಾಮನ ಕಾರ್ಯಾರ್ಥವಾಗಿ ವಾನರ ಶ್ರೇಷ್ಠನಾದ ಹನುಮಂತ ನನ್ನ ವಿಶಾಲವಾದ ಜಲರಾಶಿಯ ಮೇಲೆ ಹಾರುತ್ತಿದ್ದಾನೆ. ಅವನಿಗೆ ನಾನು ಸಹಾಯ ಮಾಡಬೇಕು. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ. ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ ಮಾತೆ